ಮನೆ ಕಟ್ಬಿಟ್ಟಿದ್ದೀವಿ, ಸರಿ, ಬಾಡಿಗೆ ಮನೇಲಿ ಇದ್ದೀವಿ. ಈಗ ನೀವು ಹೇಳ್ತಾ ಇರುವಂತ ತಪ್ಪು ನಮ್ಮ ಮನೆಯಲ್ಲಿದೆ. ಇದಕ್ಕೆ ಪರ್ಯಾಯ ಮಾರ್ಗ ಏನು? ಹೊಡಿಲೇಬೇಕಾ ಅಥವಾ ನೀವೇನಾದ್ರೂ ಕೊಡ್ತೀರಾ ಇಟ್ಕೊಳ್ಳೋದಿಕ್ಕೆ, ಬಾಗಿಲು ಕಟ್ಟೋದಿಕ್ಕೆ ಅಥವಾ ಪೂಜೆ ಮಾಡೋದಿಕ್ಕೆ, ಅಥವಾ ಯಾವುದೋ ಒಂದು ಕ್ರಿಸ್ಟಲ್ ರೂಪದಲ್ಲಿ ಏನೋ ಹಾಕೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತಾ ಅಂತ ತುಂಬಾ ಜನ ಅವ್ರ ಪ್ರಶ್ನೆನ ಕೇಳಿದ್ದಾರೆ. ನಿಮಗೆ ಇದು ಬಾಗಿಲು ಚೇಂಜ್ ಮಾಡಬೇಕು ಅಂದಾಗ ನಿಮಗೆ ಕಷ್ಟ ಅನಿಸ್ಬೋದು, ನೋವಾಗುತ್ತೆ ಅನಿಸ್ಬೋದು. ಆದರೆ ನಿಮಗೆ ಅದನ್ನು ಸರಿಪಡಿಸ್ಕೊಂಡಾಗ ನಿಮಗೆ ರಿಸಲ್ಟ್ ಬರುತ್ತಲ್ವ, ಅವಾಗ ನೀವು ನಮ್ಮನ್ನು ಜ್ಞಾಪಿಸ್ಕೊತೀರಾ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನನ ಮಾಡ್ತಾ ಇದ್ವಿ. ಒಂದು ವಿಡಿಯೋದಲ್ಲಿ ನಾವು 3ರಿಂದ 4 ಪ್ರಶ್ನೆಗಳಿಗಷ್ಟೇ ಉತ್ತರ ಕೊಡೋಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ನಮ್ಮ ಒಂದೊಂದು ವಿಡಿಯೋಗೂ 50ರಿಂದ 100 ಕಮೆಂಟ್ಗಳು ಬರ್ತಾ ಇದೆ. ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಇವತ್ತು ಹೊಸದೊಂದು ಪ್ರಯತ್ನನ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ, ಎಲ್ಲರಿಗೂ ತಲುಪುವಂಥ ಒಂದಷ್ಟು ಪ್ರಶ್ನೆಗಳನ್ನ ಆಯ್ದುಕೊಂಡು ಅದನ್ನು ಚರ್ಚೆ ರೂಪದಲ್ಲಿ ಇವತ್ತು ಸರ್ ಹತ್ರ ಡಿಸ್ಕಸ್ ಮಾಡುವಂಥ ಒಂದು ಹೊಸ ಪ್ರಯತ್ನನ ಮಾಡೋಣ. ಬನ್ನಿ, ಸರಿಗೆ ನಿಮ್ಮೆಲ್ಲರ ಪರವಾಗಿ ನಾನಿವತ್ತು ಪ್ರಶ್ನೆಗಳನ್ನ ಕೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಸರ್, ನಮ್ಮ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ದೈವಾರಾಧನೆ ವಾಸ್ತು ಚಾನಲ್ಗೆ ನಿಮಗೂ ಸ್ವಾಗತ. ನಮ್ಮ ಚಾನಲ್ಗೆ ನಮಗೆ ಸ್ವಾಗತ ಮಾಡ್ತಾ ಇದ್ದಾರೆ. ನಾವು ನಮ್ಮ ಮೇಡಮ್ ಅವ್ರನ್ನ ನಮ್ಮ ಚಾನಲ್ಗೆ ಸ್ವಾಗತ ಮಾಡಬೇಕು. ಖಂಡಿತವಾಗೂ ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಇವತ್ತು ಒಂದಷ್ಟು ಕಮೆಂಟ್ಗಳನ್ನ ಓದಿ ನಾನು ಅದರಲ್ಲಿ ಕಾಮನ್ ಆಗಿ ಕೇಳಿರುವಂಥ ಒಂದಷ್ಟು ಪ್ರಶ್ನೆಗಳನ್ನ ನಾನು ಇವತ್ತು ಆಯ್ದುಕೊಂಡು ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಒಳ್ಳೆ ಪ್ರಯತ್ನನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಚಾನೆಲ್ ಇನ್ನೂ ಹೆಚ್ಚು ಜನಗಳಿಗೆ ತಲುಪುವಂತಾಗಲಿ, ಹೆಚ್ಚು ಜನಗಳಿಗೆ ಅವ್ರಿಗಿರುವಂಥ ವಾಸ್ತು ಡೌಟ್ಸ್ ಏನಿದೆ ಅದು ಕ್ಲಿಯರ್ ಆಗಲಿ ಅಂತ ಆಶಿಸ್ತೀನಿ. ಸರ್, ಮೊದಲನೇದಾಗಿ ನಮ್ಮ ವಿಡಿಯೋಗಳಿಗೆ ಬರುವ ಬಹಳಷ್ಟು ಕಮೆಂಟ್ಗಳಲ್ಲಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ, ಮನೆ ಕಟ್ಬಿಟ್ಟಿದ್ದೀವಿ, ಸರಿ, ಬಾಡಿಗೆ ಮನೇಲಿ ಇದ್ದೀವಿ. ಈಗ ನೀವು ಹೇಳ್ತಾ ಇರುವಂಥ ತಪ್ಪು ನಮ್ಮ ಮನೆಯಲ್ಲಿದೆ. ಇದಕ್ಕೆ ಪರ್ಯಾಯ ಮಾರ್ಗ ಏನು? ಹೊಡಿಲೇಬೇಕಾ ಅಥವಾ ನೀವೇನಾದರೂ ಕೊಡ್ತೀರಾ ಇಟ್ಕೊಳ್ಳೋದಿಕ್ಕೆ, ಬಾಗಿಲು ಕಟ್ಟೋದಿಕ್ಕೆ ಅಥವಾ ಪೂಜೆ ಮಾಡೋದಿಕ್ಕೆ, ಅಥವಾ ಯಾವುದೋ ಒಂದು ಕ್ರಿಸ್ಟಲ್ ರೂಪದಲ್ಲಿ ಏನೋ ಹಾಕೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತಾ ಅಂತ ತುಂಬ ಜನ ಅವ್ರ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಸರ್? ಮೇಡಮ್, ಇದಕ್ಕೆ ಸುಮಾರು ಜನ ಈ ಪ್ರಶ್ನೆನ ಕೇಳ್ತಾರೆ. ನಾನು ಇದನ್ನು ನಿಮಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂದರೆ, ಈಗ ಒಂದು ಸಾಮಾನ್ಯವಾದಂಥ ವ್ಯಕ್ತಿ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಡಾಕ್ಟ್ರು ಕಾಲು ತೆಗೆದ್ರು ಅಂತೇಳಿ ಇಟ್ಕೊಳ್ಳಿ. ಕಾಲು ತೆಗಿಬೇಕಾದಂಥ ಪ್ರಮೇಯ ಬಂತು. ಆ ವ್ಯಕ್ತಿಗೆ ಕಾಲನ್ನು ತೆಗೆದುಬಿಟ್ಟು ಏನು ಮಾಡ್ತಾರೆ, ಅವರು ಕೃತಕ ಕಾಲನ್ನು ಅಳವಡಿಸ್ತಾರೆ. ಈ ಕೃತಕ ಕಾಲನ್ನು ಅಳವಡಿಸಿದಾಗ ಅವರು ನಮ್ಮ ಥರ ಮೆಟ್ಲು ಹತ್ತೋದಕ್ಕಾಗೋದಿಲ್ಲ, ಭಾರ ಹೊರೋದಕ್ಕಾಗೋದಿಲ್ಲ. ಅವ್ರು ಏನೋ ಒಂದು ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಬೋದು, ಅವ್ರು ಸ್ವಂತವಾಗಿ ನಿಧಾನವಾಗಿ ಎದ್ದು ವಾಶ್ರೂಮ್ಗೆ ಹೋಗಿ ಬರ್ಬೋದೇ ಹೊರತು ನಮ್ಮ ಥರ ಸಾಮಾನ್ಯ ಜನಗಳ ಥರ ಅವರು ಕೆಲಸ ಮಾಡೋದಕ್ಕಾಗಲ್ಲ. ನೀವು ಬೇರೆ ಏನಾದರೂ ಆಲ್ಟರ್ನೇಟ್ಗೆ ಹೋದರೂ ಸೇಮ್ ಇರುತ್ತೆ, ಎಲ್ಲೋ ಒಂದು ಸ್ವಲ್ಪ 1% 2% ರಿಸಲ್ಟ್ ಬರ್ತಾ ಇರ್ತದೆ. ಆದರೆ ಅದನ್ನು ನಾವೇನು ಮಾಡಿಬಿಡ್ತೀರಿ, 100% ರಿಸಲ್ಟ್ ಬರ್ತಾ ಇದೆ ಅಂತ ತಿಳ್ಕೊತೀರಿ. ಇಲ್ಲ, ಅದು 1% 2%. ಈಗ ನಾವು ಕೃತಕ ಕಾಲ ಆಗಿದಾಗ ಅವ್ರು ಏನೊಂದು ವಾಶ್ರೂಮ್ಗೆ ಹೋಗಿ ಬರ್ತಾರಲ್ಲ, ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ರಿಸಲ್ಟ್ ಬರ್ತದೆ. ಅದೇ ಅಮೌಂಟ್ಗೆ ಇನ್ನೊಂದು ಸ್ವಲ್ಪ ಸೇರಿಸೋದು ನಿಮಗೆ ಸಿವಿಲ್ ವರ್ಕಲ್ಲಿ 100% ನಿಮಗೆ ರಿಸಲ್ಟ್ ಬರ್ತದೆ, ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಹೇಳ್ತಾ ಇರೋದು ಸರ್, ನಾವು ಏನೋ ಒಂದು ಬಾಗಿಲು ಕಟ್ಟೋದು, ಒಂದು ಬಣ್ಣ ಬದಲಾಯಿಸೋದು ಅಥವಾ ಒಂದು ಪೂಜೆ ಮಾಡೋದ್ರಿಂದ ನಮಗೆ ಒಂದು 5% ರಿಸಲ್ಟ್ ಅಷ್ಟೇ ಬರುತ್ತೆ. ಖಂಡಿತವಾಗೂ ಒಂದು ಯಂತ್ರ ತಂತ್ರ ಮಂತ್ರದಿಂದ ನಾವು ವಾಸ್ತುನ ಸರಿಪಡಿಸೋಕ್ಕಾಗಲ್ಲ. ಎಲ್ಲೋ ಒಂದು 2-5% ಸಾಕಪ್ಪ, ನನಗೆ ಅದರಲ್ಲೇ ತೃಪ್ತಿ ಇರ್ತೀನಿ ಅಂದರೆ ಅದನ್ನು ನೀವು ಬಳಸ್ಕೊಬೋದು. ಇದು ಓಡ್ತಾ ಇರೋ ಪ್ರಪಂಚ. ಹಾಗಾಗಿ ನಾವು ಸಿವಿಲ್ ವರ್ಕ್ಗೆ ಹೋದಾಗ ನಿಮಗೆ ರಿಸಲ್ಟ್ ಇಮ್ಮಿಡಿಯೇಟ್ಲಿ ಬರುತ್ತೆ. ನಿಮಗೆ ಇದು ಬಾಗಿಲು ಚೇಂಜ್ ಮಾಡಬೇಕು ಅಂದಾಗ ನಿಮಗೆ ಕಷ್ಟ ಅನಿಸ್ಬೋದು, ನೋವಾಗುತ್ತೆ ಅನಿಸ್ಬೋದು. ಆದರೆ ನಿಮಗೆ ಅದನ್ನು ಸರಿಪಡಿಸ್ಕೊಂಡಾಗ ನಿಮಗೆ ರಿಸಲ್ಟ್ ಬರುತ್ತಲ್ವ, ಅವಾಗ ನೀವು ನಮ್ಮನ್ನು ಜ್ಞಾಪಿಸ್ಕೊತೀರಾ. ಅವ್ರು ಮಾಡಿದ್ಮೇಲೆ, ಅವ್ರು ಬಂದೋದ್ಮೇಲೆ ನನಗೆ ಒಳ್ಳೇದಾಗ್ತಾ ಇದೆ, ರಿಸಲ್ಟ್ ಬರ್ತಾ ಇದೆ ಅಂತ ಅವಾಗ ಅವರು ಕೆಲವೊಂದು ಅವರು ಆಪ್ತರು ಯಾರು ಇರ್ತಾರೆ, ಅವ್ರ ರಿಲೇಟಿವ್ ಅವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರಿಗೆ ನಮ್ಮನ್ನು ಪರಿಚಯ ಮಾಡಿಸ್ತಾರೆ. ಅಂದರೆ ರಿಪೀಟ್ ಆಗ್ತಾರೆ. ಯಾರಿಗೆ ರಿಪೀಟ್ ಆಗ್ತಾರೆ ಅವ್ರಿಗೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ. ನಾನು ಹೇಳೋ ಉದ್ದೇಶ ಇಷ್ಟೇ, ನೀವು ಏನೇ ಮಾಡಿದ್ರೂ ಲೈಫ್ ಲಾಂಗ್ ಇರೋ ಥರ ಒರಿಜಿನಲಾಗಿ ಮಾಡಿಕೊಂಡಾಗ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎರಡನೇ ಪ್ರಶ್ನೆ ಸರ್, ಇದು ತುಂಬ ಜನ ಬಾಗಿಲು ಎಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇದರಲ್ಲಿ ಮೊನ್ನೆ ನಮ್ಮ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿದ್ರು. ಏನಂತ ಅಂದರೆ,
ನನ್ನ ಮಗನ ರೂಮಿಗೆ ಉತ್ತರ ವಾಯುವ್ಯದಲ್ಲಿ ಬಾಗಿಲನ್ನ ಕೊಟ್ಟಿದ್ದೀವಿ, ಇದು ಕೊಡ್ಬೋದಾ? ಅದು ಗಂಡು ಮಗನ ರೂಮಿಗೆ ಅಂತ ತಿಳಿಸಿದ್ದಾರೆ. ಅಂದರೆ ಬಾಗಿಲುಗಳು ಗಂಡು ಮಗ ಹೆಣ್ಣು ಮಗ ಅಥವಾ ಮನೆ ಯಜಮಾನನ ಹೆಸರು ಈ ಥರ ಬರುತ್ತಾ, ಅಥವಾ ಯಾವ ರೀತಿ ನಾವು ಬಾಗಿಲುಗಳನ್ನ ತಗೋಬೇಕು ಸರ್? ಮೇಡಮ್, ಈಗ ಇದನ್ನು ಫಸ್ಟ್ ಅವ್ರು ಕೇಳಿರೋದಂದರೆ ಮಗನ ರೂಮ್ಗೆ ಉತ್ತರ ವಾಯುವ್ಯದಲ್ಲಿದೆ ಅಂತ. ಇಲ್ಲಿ ಗಂಡು ಮಕ್ಕಳಿಗೆ ಬಂದು ನಮಗೆ ಫಸ್ಟ್ ಮೇನ್ ಡೋರ್ ಮಾತ್ರ ತೊಗೊತೀನಿ. ಇದರಲ್ಲಿ ಪೂರ್ವ ಈಶಾನ್ಯದಲ್ಲಿ ಬರೋದು ಗಂಡು ಮಕ್ಕಳಿಗೆ ಭಾರಿ ಶ್ರೇಯಸ್ಸು, ಅದೇ ಉತ್ತರ ಈಶಾನ್ಯದಲ್ಲಿ ಬರೋದು ಹೆಣ್ಣು ಮಕ್ಕಳಿಗೆ ಮತ್ತು ಫೈನಾನ್ಸ್ಗೆ ಶ್ರೇಯಸ್ ಆಗುತ್ತೆ. ಇದು ಮೇನ್ ಡೋರ್, ರೂಮ್ ಡೋರ್ ಅಲ್ಲ, ಇದು ಬರೀ ಮೇನ್ ಡೋರ್ ಮಾತ್ರ ನಾನು ಹೇಳ್ತಾ ಇರೋದು. ರೂಮ್ ಡೋರ್ಗಳನ್ನ ಹಂಗೆ ತೊಗೊಳಕ್ಕಾಗಲ್ಲ, ಮೇನ್ ಡೋರ್ ಮಾತ್ರ. ಅದೇ ರೀತಿ ದಕ್ಷಿಣ ಆಗ್ನೇಯ ಹೆಣ್ಮಕ್ಳು ಮತ್ತು ಫೈನಾನ್ಸನ್ನು ತೋರಿಸುತ್ತೆ, ಮತ್ತು ಪಶ್ಚಿಮ ವಾಯುವ್ಯ ಮನೆ ಯಜಮಾನ ಗಂಡು ಮಕ್ಕಳು ಮತ್ತು ಆರೋಗ್ಯ ಗ್ರೋತನ್ನು ತೋರಿಸುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಈಗ ನೀವು ಕೇಳಿರೋ ಪ್ರಶ್ನೆ ರೂಮ್ಗೆ ಉತ್ತರ ವಾಯುವ್ಯ. ನಾನು ಹೇಳ್ತಾ ಇರ್ತೀನಿ, ಈ ವಾಸ್ತು ಅನ್ನೋಂಥ ದೊಡ್ಡ ಸಮುದ್ರ ಇದೆಯಲ್ಲ, ಈ ದೊಡ್ಡ ಸಮುದ್ರದಲ್ಲಿ ಉತ್ತರ ವಾಯುವ್ಯ ಅಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ. ನಾವು ಮುಂಚೆ ಹೇಳ್ತಿದ್ರು ನಮ್ಮ ಹಿರಿಯರು, ಯಾರ ಮೇಲೆ ನಾವು ಕೋಪ ಇದ್ದರೆ ಹಳೇದೊಂದು ಟಿಪ್ಪರ್ ಲಾರಿ ಕೊಡಿಸ್ಬಿಡಿ, ರಿಪೇರಿ ಮಾಡಿ ಸತ್ತೋಗ್ತೇನೆ ಅಂತ. ಅದೇ ರೀತಿ ರೂಮ್ಗಲ್ಲ, ಒಂದು ವಾಶ್ರೂಮ್ಗೆ ಆದರೂ ಸರಿಯೇ ಉತ್ತರ ವಾಯುವ್ಯದಲ್ಲಿ ಒಂದು ಬಾಗಿಲು ಕೊಡಿಸ್ಬಿಟ್ರೆ ಅವನು ಪೂರ್ತಿ ಫೈನಾನ್ಸಲ್ಲಿ 3 ವರ್ಷಕ್ಕೆ ಅವನ್ನ ಬೀದಿಯಲ್ಲಿ ನಿಲ್ಲಿಸಿ ಹರಾಜಾಕ್ಬಿಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಆ ಮನೆ ಹೆಣ್ಣು ಮಕ್ಕಳು, ಅಮ್ಮ ಇರ್ಬೋದು, ಹೆಂಡತಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಮಗಳಿರ್ಬೋದು, ಮೊಮ್ಮಗಳಿರ್ಬೋದು, ಅವ್ರ ಕೈಯಲ್ಲಿ ಅದನ್ನು ಕೆಟ್ಟ ಕೆಲಸ ಮಾಡಿಸುತ್ತೆ. ಸರ್, ಈಗ ಬಾಗಿಲುಗಳ ಬಗ್ಗೆನೇ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಹೇಳಿ. ಹೆಸರಿಗೆ ಒಂದು ಬಾಗಿಲು ಅಥವಾ ಯಾರ ಹೆಸರಿಗೆ ನಾವು ಇವಾಗ ಎಕ್ಸಾಂಪಲ್ ಮನೆಯಲ್ಲಿ ನಾವು 4 ಜನ ಇದ್ದೀವಿ, ನಾವು ನಮ್ಮ ಯಜಮಾನರು ಮಕ್ಕಳಿಬ್ರು, ಸರಿ, ಈಗ ಅವು ಯಾರ ಹೆಸರಿಗೆ ಬಾಗಿಲನ್ನ ತಗೋಬೇಕು ಸರ್ ನಾವು? ಈಗ ಮೊನ್ನೆ ಒಬ್ಬರು ಒಂದು ಹೆಣ್ಮಗು ಅಂದರೆ ಲೇಡೀಸ್ ಫೋನ್ ಮಾಡಿದರು. ಅವ್ರು ಹೇಳ್ತಾಯಿದ್ರು, ಸರ್ ನನ್ನ ಹೆಸರಲ್ಲಿದೆ ಸರ್ ಸೈಟು, ನನ್ನ ಹೆಸರಲ್ಲಿ ಮನೆ ಕಟ್ಟಬೇಕು, ಯಾವ ಕಡೆ ಬಾಗಿಲು ಬರಬೇಕು ಅಂತ. ಈಗ ಮನೇಲಿ ಯಾರ್ಯಾರು ಇದ್ದೀರಾ? ಸರ್ ನಮ್ಮ ಯಜಮಾನರು 2 ಮಕ್ಕಳಿದ್ದಾರೆ. ಸರಿ ಮೇಡಮ್, ಇವಾಗ ನಿಮ್ಮ ಹೆಸರಲ್ಲಿ ಸೈಟ್ ಇದೆ, ನಿಮ್ಮ ಹೆಸರು ಬಲದ ಪ್ರಕಾರ ನಾವು ಬಾಗಿಲು ಕೊಟ್ಟಿರಿ ಅಂತ ಇಟ್ಕೊಳ್ಳೋಣ. ಆವಾಗ ಸರ್ ಏನಾಗಬೇಕು? ಮತ್ತು 2 ಮಕ್ಕಳಿದ್ದಾರಲ್ವ, ಅವರು ಆರೋಗ್ಯವಾಗಿರ್ಬೇಕಲ್ವ, ಅವರು ಓದಿನಲ್ಲಿ ಮುಂದೆ ಇರಬೇಕಲ್ವ ಅಂತ ಕೇಳಿದಾಗ ನಗಿದ್ರು ಅವರು. ಸರ್ ಈ ಥರ ಹೌದಲ್ವಾ, ನಾನು ಈ ಥರ ಯೋಚನೆ ಮಾಡಲಿಲ್ಲ, ಯಾವ ಥರ ಸರ್ ಮಾಡೋದು ಅಂತ. ನೋಡಿ, ಹೆಸರಿಗೊಂದು ಬಾಗಿಲು ಅಂತ ಎಲ್ಲೂ ಇಲ್ಲ. ಯಾರಾದರೂ ಬುಕ್ಕಲ್ಲಿ ಬರ್ತಿದ್ರೆ ದಯವಿಟ್ಟು ತಂದು ತೋರಿಸಿ, ನಾವು ತಿಳ್ಕೊತೀರಿ. ಇದಾದಮೇಲೆ ನಮಗೆ ಈಗ ಹೆಸರಿಗೊಂದು ಬಾಗಿಲು ಅಂತ ಇಟ್ಕೊಳ್ಳಿ. ಈಗ ನಮ್ಮ ತಾತ ಹೆಸರು ಬಂದು ಶಾಮಣ್ಣ ಅಂತ ಇದೆ. ಶಾಮಣ್ಣ ಹೆಸರಲ್ಲಿ ಒಂದು ಬಾಗಿಲು ಇಟ್ರಿ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು ದಿಕ್ಕಲ್ಲಿ ಒಂದು ಬಾಗಿಲು ಬಂತು. ಶಾಮಣ್ಣ ಆದಮೇಲೆ ನಮ್ಮ ತಂದೆ ಹೆಸರು ಬಸವರಾಜು. ನಮ್ಮ ತಂದೆ ಹೆಸರಿಗೆ ಶಾಮಣ್ಣ ಬೇರೆ, ಬಸವರಾಜ್ ಬೇರೆ. ಆವಾಗ ನಾವು ಮನೆ ಮಾರೋಕ್ಕಾಗುತ್ತಾ? ಅಥವಾ ಬಾಗಿಲು ಚೇಂಜ್ ಮಾಡೋಕ್ಕಾಗುತ್ತೆ? ಅವಾಗ ನಮ್ಮ ತಂದೆ ಆದಮೇಲೆ ನನ್ನ ಹೆಸ್ರಿಗೆ ಬರುತ್ತೆ, ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಈಗ ನಾನೊಂದು ಒಳ್ಳೆ ಮನೆ ಕಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಅನುಕೂಲ ಆಯ್ತಪ್ಪ, ಇನ್ನೂ ದೊಡ್ಡ ಮನೆ ಕಟ್ಟಿದೆ, ಈ ಮನೆ ಬಾಡಿಗೆ ಕೊಡೋಣ ಅಂದರೆ ನನ್ನ ಹೆಸ್ರು ಇರೋರೆ, ನನ್ನ ನಕ್ಷತ್ರ ಇರೋರನ್ನೇ ಎಲ್ಲಿ ಹುಡ್ಕೋದು ನಾನು? ನನ್ನ ರಾಶಿ ಇರೋರನ್ನೇ ಎಲ್ಲಿ ಹುಡ್ಕೋದು? ಇದು ಸುಳ್ಳು. ಇದು ಈ ಥರ ಎಲ್ಲೂ ವಾಸ್ತುವಲ್ಲಿ ಹೆಸರಿಗೊಂದು ಬಾಗಿಲು ಮತ್ತು ನಕ್ಷತ್ರಕ್ಕೊಂದು ಎಲ್ಲೂ ಬರ್ದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳನ್ನ ಕೊಟ್ಕೊಳ್ಳಿ. ಪೂರ್ವದಲ್ಲಿ ಕೊಟ್ಟರೆ ಪೂರ್ವ ಈಶಾನ್ಯದಲ್ಲಿ ಕೊಟ್ಕೊಳ್ಳಿ, ಉತ್ತರದಲ್ಲಿ ಕೊಟ್ಟರೆ ಉತ್ತರ ಈಶಾನ್ಯ, ಪಶ್ಚಿಮದಲ್ಲಿ ಕೊಟ್ಟರೆ ಪಶ್ಚಿಮ ವಾಯುವ್ಯ, ದಕ್ಷಿಣದಲ್ಲಿ ಕೊಟ್ಟರೆ ಮತ್ತು ದಕ್ಷಿಣ ಆಗ್ನೇಯದಲ್ಲಿ. ಇವು ಉಚ್ಚ ಸ್ಥಾನಗಳು. ನೀಚ ಸ್ಥಾನ ಅಂದರೆ ಕೆಟ್ಟದ್ದು. ನೀಚ ಸ್ಥಾನ ಯಾವುದಪ್ಪ ಅಂದರೆ ಉತ್ತರ ವಾಯುವ್ಯ, ಪಶ್ಚಿಮ ನೈಋತ್ಯ, ದಕ್ಷಿಣ ನೈಋತ್ಯ, ಪೂರ್ವ ಆಗ್ನೇಯ. ಇವು ನೀಚ ಸ್ಥಾನಗಳಲ್ಲಿ ಯಾವುದೇ ಕಾರಣಕ್ಕೂ ಕೊಡಬೇಡಿ. ನನಗೆ ರೋಡ್ಗೆ ಹತ್ರ ಇದೆ, ಇದೆಲ್ಲ ಬೇಡ. ಯಾಕಂದರೆ ಬಾಳಿ ಬದುಕಂಥದ್ದು, ಯಾವುದೇ ಕಾರಣಕ್ಕೂ ಚಾನ್ಸ್ಗಳನ್ನ ತೊಗೊಬೇಡಿ. ಆಯಿತು ಸರ್, ಈಗ ಬಾಗಿಲುಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ವೀಕ್ಷಕರಿಗೆ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ನಮ್ಮ ಮುಂದಿನ ಪ್ರಶ್ನೆ ಸರ್, ಈಗ ನಾವು ಈ ಮನೆ ಕಟ್ಟಬೇಕು ಅಂದ್ಕೊಳ್ಳೋರು, ಹೊಸದಾಗಿ ಮನೆ ನಿರ್ಮಾಣ ಮಾಡಬೇಕು ಅಂತಿರೋರು, ಅವರಿರುವ ಮನೆಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ನ ಕೌಂಟಿಗೆ ತಗೋಬೇಕಾ? ಈಗ ನಾನು ಸಪೋಸ್ ಒಂದು ಮನೇಲಿ ಇದ್ದೀನಿ, ನೀವು ಹೇಳೋ ಯಾವುದೋ ಒಂದು ವಾಸ್ತು ದೋಷ ಇಲ್ಲಿದೆ, ಇದರಿಂದ ನಾನು ಹಣಕಾಸಿನ ತೊಂದರೆ ಅನುಭವಿಸ್ತಾ ಇದ್ದೀನಿ, ಇನ್ನೊಂದು ಮನೆ ನಾನು ಕಟ್ಕೊಂಡ್ಬಿಟ್ರೆ ಇದು ಸರಿ ಹೋಗುತ್ತೆ, ಇದು ಎಷ್ಟು ಮಾತ್ರ ಸತ್ಯ, ಮತ್ತು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಇಲ್ಲಿ ಏನಂದರೆ, ಫಸ್ಟ್ ನಾವು ಹೊಸ ಮನೆ ಕಟ್ಟಬೇಕಾದ್ರೆ ನನ್ನ ಹತ್ರ ಪ್ಲ್ಯಾನಿಗೆ ಬಂದವರಿಗೆ ಫಸ್ಟ್ ಅವರು ಹಳೆ ಮನೆ ಯಾವ ರೀತಿ ಇದೆ ಅಂತ ನೋಡ್ತೀನಿ. ನಿಮ್ಮ ಹಳೆ ಮನೆಯಲ್ಲಿ ಎಲ್ಲ ಪಾಸಿಟಿವ್ ಆಗಿದ್ದರೆ, ವಾಸ್ತು ಪ್ರಕಾರವಾಗಿದ್ದರೆ ನೀವು ಹೊಸ ಮನೆ ಕಟ್ಟೋದಕ್ಕೆ ಅದು ಬಿಡುತ್ತೆ. ನಿಮ್ಮ ಮನೆಯಲ್ಲಿ ದೋಷ ಇದ್ದಾಗ, ಅಂದರೆ ಇವು ನಾವು ವಾಸ ಇರೋ ಮನೆ ಅಂದರೆ ಹಳೆ ಮನೆ, ಈಗ ಹೊಸ ಮನೆ ಕಟ್ಕೊಂಡು ಹೋಗ್ಬಿಡ್ತೀರಲ್ಲ ಸರ್, ಈ ಮನೆಯೂ ನೋಡಬೇಕಾ ಅಂತ ಕೇಳ್ತಾರೆ. ಹಾಗಾಗಿ ನಾನು ಖಂಡಿತವಾಗಿ ಹೇಳ್ತೀನಿ, ನಾವು ವಾಸ ಇರೋಂಥ ಮನೆ, ಹೊಸ ಮನೆಗೆ ಹೋದ್ಮೇಲೆ ಅದು ಬೇರೆ. ವಾಸ ಇರೋಂಥ ಮನೆನ ಫಸ್ಟು ವಾಸ್ತುಗಿದ್ರೆ ಮಾತ್ರ ನಾವು ಹೊಸ ಮನೆ ಕಟ್ಟೋದಕ್ಕೆ ಬಿಡುತ್ತೆ. ಇಲ್ಲಿ ದೋಷ ಇದ್ದಾಗ ಏನು ದೋಷ ಇರುತ್ತೆ, ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ರು ಮಾಡಿರ್ತೀರಿ ಹಳೆ ಮನೆ ಅಂತ ಇಟ್ಕೊಳ್ಳಿ, ಮತ್ತು ಹೊಸ ಮನೇಲಿ ಅಗ್ನಿ ಮೂಲೆಯಲ್ಲೇ ಟಾಯ್ಲೆಟ್ ಬರುತ್ತೆ, ಅದು ಭಗವಂತನ ಸೃಷ್ಟಿ. ಯಾಕೆ ಅಂದರೆ ಇಲ್ಲಿರೋದು ಹಂಗೆ ಕಂಟಿನ್ಯೂ ಆಗಬೇಕಲ್ಲ ಪ್ರಾಬ್ಲಮ್ಮು. ಹಾಗಾಗಿ ಅದೇ ದೋಷ
ದೋಷ ಅಲ್ತೋ ಅಂತಾರೆ. ವಾಯುಮೂಲೆ ದೋಷ ಇದೆ ಅಂತ ಇಟ್ಕೊಳ್ಳಿ, ನೀವು ವಾಸ ಇರೋ ಮನೆ ಹಳೆ ಮನೆಯಲ್ಲಿ, ನೀವು ಕಟ್ಕೊಂಡು ಹೋಗೋ ಮನೆಯಲ್ಲೂ ವಾಯುಮೂಲೆ ದೋಷ ಇರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೀವು ಹೊಸ ಮನೆ ಕಟ್ತಾ ಇರ್ತೀರಾ, ಹಳೆ ಮನೇಲಿ ಏನು ದೋಷ ಇದೆಯೋ ಅದನ್ನು ತೊಗೊಂಡೋಗ್ತೀರಾ. ಹಳೆ ಮನೇಲಿ ಏನು ಪಾಸಿಟಿವ್ ಇದೆಯೋ ಹೊಸ ಮನೆಗೂ ಪಾಸಿಟಿವ್ ತೊಗೊಂಡೋಗ್ತೀರಿ. ಫಸ್ಟ್ ನಾನು ಹೇಳೋದು, ತುಂಬ ಜನ ಕೇಳ್ತೀನಿ, ಉತ್ತರ ಓಪನ್ ಆಗಿದೆಯಾ ನಿಮ್ಮ ಮನೆ ಹಳೆ ಮನೆಯಲ್ಲಿ? ಹಳೆ ಮನೇಲಿ ಉತ್ತರ ಓಪನ್ ಆಗಿಲ್ಲ ಅಂದರೆ ಅವ್ರಿಗೆ ಮನೆ ಕಟ್ಟ ಯೋಗ ಇರೋದಿಲ್ಲ. ನೀವು ಇರೋ ಮನೆ ಫಸ್ಟ್ ಸರಿಪಡಿಸ್ಕೊಂಡ್ರೆ, ನೀವು ಹೋಗಿ ನಾವು ಇರೋ ಮನೆಯಲ್ಲಿ ವಾಸ್ತು ಬಲ ಇದ್ದರೆ ನಾವು ಹೋಗಿ ಮಣ್ಣು ಇಟ್ಕೊಂಡ್ರು ಅದು ಬಂಗಾರ ಆಗ್ತದೆ. ಇಲ್ಲಿ ವಾಸ್ತು ಬಲ ಇಲ್ಲ ಅಂದರೆ ನೀವು ಬಂಗಾರ ಇಟ್ಕೊಂಡ್ರು ಅದು ಮಣ್ಣಾಗೋಗ್ಬಿಡುತ್ತೆ. ಸುಮಾರು ಜನ ಹೇಳ್ತಾರೆ, ಸರ್ ನಿಧಿ ಸಿಕ್ತು ಬೂದಿ ಆಗೋಯ್ತು ಅಂತ. ಅವ್ರಿಗೆ ಆ ಮನೆಯಲ್ಲಿ ಸಪೋರ್ಟ್ ಇರೋಲ್ಲ, ಬಲ ಇರೋದಿಲ್ಲ. ಹಾಗಾಗಿ ಫಸ್ಟ್ ನಾವಿರೋ ಮನೆ, ಕೆಲವ್ರು ಹೇಳ್ತಾರೆ ಏನು ಸರ್ ಬಾಡಿಗೆ ಕೊಟ್ಬಿಡೋಣ ಹೋಗ್ಬಿಡೋಣ ಅಂತ. ಯಾಕೆ ಬಾಡಿಗೆಗಿರೋರ್ಗೂ ತಂದೆ ತಾಯಿ ಇರ್ತಾರೆ, ಗಂಡ ಹೆಂಡ್ತಿ ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರಿಗೂ ಫ್ಯಾಮಿಲಿ ಅಲ್ವಾ, ಅವರೂ ಚೆನ್ನಾಗಿರಬೇಕು. ಫಸ್ಟು ನೀವಿರೋ ಮನೇನ ಫಸ್ಟ್ ಆಲ್ಟ್ರ್ ಮಾಡಿಸ್ಕೊಂಡು ಆಮೇಲೆ ಹೊಸ ಮನೆಗೆ ಕೈ ಇಡೋದು ತುಂಬ ಒಳ್ಳೆಯದು. ಸೊ ನೀವು ಹೇಳ್ತಾ ಇರೋದು ಸರ್, ಹೊಸ ಮನೆಗೆ ಫಿನಾನ್ಷಿಯಲ್ ಸಪೋರ್ಟ್ ನಿಮಗೆ ಬೇಕು. ಮನೆ ಕಟ್ಟೋದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ದುಡ್ಡು. ಹಾಗಾಗಿ ನಿಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹೊಸ ಮನೆಗೆ ಬೇಕು ಅಂದರೆ ನೀವಿರುವಂಥ ಮನೆಯಲ್ಲಿ ಉತ್ತರದಿಂದ ಅತಿ ಹೆಚ್ಚು ಗಾಳಿ ಬೆಳಕು ಬರಬೇಕು. ಹೌದು, ಖಂಡಿತವಾಗೂ ನೀವಿರೋ ಮನೆಯಲ್ಲಿ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬಂದರೆ ಆವಾಗ ಅದು ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ. ಇಲ್ಲ ಅಂದರೆ ನಿಮಗೆ ಹೊಸ ಮನೆ ಫಿನಿಷಿಂಗ್ ಆಗೋದಕ್ಕೆ ಬಿಡಲ್ಲ. ಫಸ್ಟ್ ನೀವಿರೋ ಮನೆನ ಸರಿಪಡಿಸ್ಕೊಳ್ಳಿ. ಈಗ ಇದು ಕೂಡ ವೀಕ್ಷಕರಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆ ಸರ್, ಇದು ನಾವು ನೆಗೆಟಿವ್ ಆಗಿ ತಗೊಳ್ಳೋದಕ್ಕಾಗಲ್ಲ. ಇದು ತುಂಬ ಜನರ ಮನಸ್ಸಿನಲ್ಲಿ ಕೂತಿರೋಂಥ ಪ್ರಶ್ನೆ. ಹಲವಾರು ಜನ ಕಮೆಂಟ್ ಮುಖಾಂತರ ಕೇಳಿದ್ದಾರೆ, ಹಲವಾರು ಜನ ಕೇಳಿದೇನೆ ಅವ್ರ ಮನಸ್ಸಿಗೆ ಅವರೇ ಅಂದ್ಕೊಂಡಿರ್ಬೋದು. ಅಂಥದ್ದೊಂದು ಪ್ರಶ್ನೆ ಸರ್, ಏನಂದರೆ ಒಬ್ಬರೊಬ್ಬರು ವಾಸ್ತುವರು ಒಂದೊಂದು ಥರ ಹೇಳ್ತೀರಾ, ನೀವು ಹೇಳೋದು ಹೇಗೆ ನಂಬೋದು? ಇವಾಗ ನೀವು ಎಕ್ಸಾಂಪಲ್ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಡಬಾರ್ದು ಅಂತ ನೀವು ಹೇಳ್ತೀರಾ, ಇನ್ನೊಬ್ರು ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಡಿ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೆಂಗೆ ನೀವು ಇದು ವಾಸ್ತು ಇದು ನೀವು ಹೇಳ್ತಾ ಇರೋದು ಸರಿ ಇದೆ ತಪ್ಪಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ಮೇಡಮ್, ಇದಕ್ಕೆ ನನ್ನ ಉತ್ತರ ಏನಪ್ಪ ಅಂದರೆ, ನಮ್ಮ ಚಾನಲಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ವಿಡಿಯೋಗಳು ಮಾಡಿದ್ದೀರಿ. ಅದರಲ್ಲಿ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಈಗ ಸಪೋಸ್ ಉತ್ತರ ವಾಯುವ್ಯದಲ್ಲಿ ಫಿಟ್ ಬಂದರೆ ಅವಾಗ ಏನಾಗುತ್ತೆ ಅಂದರೆ ಭೂಮಿ ಓಲಾಗುತ್ತೆ. ಅದು ಫಿಟ್ ಇರ್ಬೋದು, ಬೋರ್ವೆಲ್ ಇರ್ಬೋದು, ಬಾವಿ ಇರ್ಬೋದು, ಭಗವಂತ ಮೇಲೆಯಿಂದ ನೋಡ್ತಾ ಇರ್ತಾನೆ. ಅವಾಗ ಅಲ್ಲಿ ಏನಾಗುತ್ತೆ, ಓಲ್ ಕಾಣ್ತಾ ಇರ್ತದೆ. ಆವಾಗ ನಮಗೇನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ವಾಯುವ್ಯನ ನಾವು ಓಲ್ ಕೊರೆದಾಗ ಭಗವಂತ ನಮ್ಮ ದೇಹದಲ್ಲಿ ವಾಯುವ್ಯ ಬಂದು ಹಾರ್ಟು ಅದನ್ನು ಓಲ್ ಮಾಡ್ತಾನೆ. ತಡ್ಕೊಳ್ಳೋ ಶಕ್ತಿ ನಮಗಿರಬೇಕು. ಈಗ ನೀವು ಬೇಕಾದರೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ತಕ್ಕಂಥ ಜನಗಳು 10ರಲ್ಲಿ 8 ಜನ ಅವ್ರ ಮನೆ ಹತ್ರ ಹೋಗಿ ನೋಡಿ, ವಾಯುವ್ಯದಲ್ಲಿ ಫಿಟ್ಟು ಅಥವಾ ಬೋರ್ವೆಲ್ಗಳಿರ್ತವೆ. ಅದೇ ರೀತಿ ಈಶಾನ್ಯ ಕಟ್ಟಾದಾಗ ಮನೆ ಯಜಮಾನರಿಗೆ, ಮನೆ ಗಂಡು ಮಗನಿಗೆ ತೊಂದರೆ ಆಗುತ್ತೆ ಅಂತ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಬೇಕಿದ್ದರೆ ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಬರೀ ಬಡ್ಡಿ ಕಟ್ಟೋದಾಗ್ಬಿಡುತ್ತೆ. ನೆಕ್ಸ್ಟ್ ಬಂದು ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಇರುತ್ತೆ. ಆ ಬಾತ್ರೂಮ್ ನೀರು ಬಳಸಬೇಡಿ ಅಂತ ಹೇಳ್ತೀನಿ ನಾನು. ಆರೋಗ್ಯ ಸಮಸ್ಯೆ ಆಗುತ್ತೆ, ಅಭಾಷಣ ಆಗುತ್ತೆ, ಗರ್ಭಕೋಶದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ನೈಋತ್ಯದಲ್ಲಿ ನೀರು ಉಪಯೋಗಿಸಿದ್ರೆ ನಿಮಗೆ ಸಾಲ ಆಗುತ್ತೆ ಅಂತ ನಾನು ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದು ಸತ್ಯ ಅನಿಸಿದ್ರೆ ನಮಗೆ ಕರೆಸ್ಕೊಳ್ಳಿ. ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಮನೆಗೆ ಬಂದಾಗ ನಾವು 90% ನಿಮ್ಮ ಮನೇಲಿ ನಡೆಯೋದು ನಾವು ಹೇಳ್ತೀರಿ. ಆವಾಗ ನೀವು ಅದನ್ನು ಚೇಂಜಸ್ ಮಾಡ್ಕೊಬೋದು. ಇಲ್ಲ ಅಂದರೆ ಬೇರೆ ಯಾರ ಕೈಲಾದರೂ ಮಾಡಿಸ್ಕೊಬೋದು. ಅಂದರೆ ಸರ್, ನಿಮ್ಮ ಉತ್ತರ ಏನು ಅಂದರೆ, ಈಗ ನೀವು ಒಂದು ಮನೆಗೆ ಹೋದಾಗ ಈ ರೀತಿ ಇದೆ, ಇದು ತೊಂದರೆ ಆಗುತ್ತೆ ಅಂತ ಹೇಳೋದು ಅವ್ರಿಗೆ 80% ಅಷ್ಟು ಮ್ಯಾಚ್ ಆದರೆ ಅವರು ನಿಮ್ಮನ್ನು ನಂಬಬೇಕು. ಹೌದು, 80 ಅಲ್ಲ 90%. ನಾನು ಬಂದು ನಿಮ್ಮ ಮನೇನ ಹೋಗ್ಬಿಟ್ಟು ನಿಮ್ಮ ಮನೇಲಿ ಏನೇನು ನಡೀತಾ ಇದೆ ಅಂತ 90% ನಾನು ಹೇಳಿದಾಗ ಅದರಲ್ಲಿ ಏನೇನು ತಪ್ಪಿದೆ ಅದನ್ನು ಸರಿಪಡಿಸ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಅಂದರೆ ನೀವೀಗ ಒಬ್ಬ ವಾಸ್ತು ತಜ್ಞನ ಹೇಗೆ ನಂಬಬೇಕು ಅಂದರೆ, ನಾನು ಸರ್ ಅಂತಾನೆ ಹೇಳ್ತಿಲ್ಲ, ಯಾರದೇ ಆಗಲಿ ವಾಸ್ತು ತಜ್ಞನ ಹೆಂಗೆ ನಂಬಬೇಕು ಅಂದರೆ, ಆ ಮನೆಯಲ್ಲಿ ಏನು ನಡೀತಾ ಇದೆ, ಅಥವಾ ಇವಾಗ ನಾವು ಈ 200 ವಿಡಿಯೋಗಳಲ್ಲಿ ಏನು ಹೇಳಿದ್ದೀವಿ ಅದು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೋ ಅಥವಾ ನಿಮ್ಮ ರಿಲೇಟಿವ್ಸಲ್ಲೋ ಈ ತಪ್ಪುಗಳಿದ್ದಾಗ ಅದನ್ನು ಮ್ಯಾಚ್ ಮಾಡಿ ನೋಡಿ ಅವ್ರ ಮನೇಲಿ ಈ ರೀತಿ ಆಗ್ತಾ ಇದೆ ಅಂದಾಗ ಯಾರು ಸತ್ಯ ಹೇಳ್ತಿದ್ದಾರೆ, ಸರ್ ಅಂತಾನೆ ಅಲ್ಲ, ಬೇರೆ ಯಾರು ಸತ್ಯ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅವರನ್ನು ನಂಬಿ. ಯಾಕೆ ಅಂದರೆ ವಾಸ್ತು ಒಂದು ಸಬ್ಜೆಕ್ಟ್ ಸತ್ಯ, ಆದರೆ ಸರ್ ಹೇಳ್ದಂಗೆ ಇದು ಯಾವುದೇ ಯೂನಿವರ್ಸಿಟಿಗಳಲ್ಲಿ ಈಗ ಇಂಟೀರಿಯರ್ ಡಿಸೈನ್ ಆಗ್ಬೋದು, ಬೇರೆ ಬೇರೆ ಯಾವ ರೀತಿ ಇದೆ ಸಿವಿಲ್ ವರ್ಕಲ್ಲಿ, ಆ ಥರ ವಾಸ್ತು ಒಂದು ಸಬ್ಜೆಕ್ಟ್ ಆಗಿರಬೇಕಿತ್ತು, ಇಲ್ಲ. ಹಾಗಾಗಿ ಈಗ ಇಷ್ಟು ಜನ ಇರೋ ವಾಸ್ತು ತಜ್ಞರಲ್ಲಿ ಅವ್ರು ಹೇಳೋ ಅಂಥದ್ದು ನಿಮಗೆ ಮ್ಯಾಚ್ ಆಗ್ತಾ ಇದೆ ಅನಿಸಿದ್ರೆ ಅವ್ರನ್ನ ನಂಬಿ ಅನ್ನೋದು ಉತ್ತರ. ಹೌದು, ನಾನು ಇವತ್ತು ಅಷ್ಟೇ ಒಂದು ವಿದ್ಯೆನ ಕಲಿತಾ ಇರ್ತೀನಿ. ನಾವು ಕಲಿಯೋದು ಜಾಸ್ತಿ ಇರುತ್ತೆ, ಪ್ರತಿ ಸೈಟಲ್ಲೂ ನಾವು ಕಲಿತಾ ಇರ್ತೀವಿ. ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ, ಬಂದವ್ರನ್ನ ಫಸ್ಟು ಪ್ರಶ್ನೆ ಮಾಡಿದಾಗ ಅದರಲ್ಲಿ ನಿಮಗೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಸರ್, ಇವತ್ತಿನ ವಿಡಿಯೋದಲ್ಲಿ ಕಡೆಯ ಪ್ರಶ್ನೆಯಾಗಿ ನಾನು ಕೇಳ್ತಾ ಇರೋದು,
ಹೊಸ ಮನೆ ಕಟ್ಟೋರಿಗೆ ನಿಮ್ಮ ಕಿವಿ ಮಾತು ಏನು, ಏನೆಲ್ಲ ಅವರು ಗಮನದಲ್ಲಿ ಇಟ್ಕೋಬೇಕು ಕೆಲಸ ಶುರು ಮಾಡೋದಕ್ಕೆ ಮುಂಚೆ, ಕೆಲಸ ನಡೆಯುವಾಗ? ಒಂದು ವಾಸ್ತು ಅವ್ರು ಕರೆಸ್ಬೇಕು ಅಂದರೆ ಅವ್ರು ಯಾವ್ಯಾವ ಸಮಯದಲ್ಲಿ ಕರೆಸ್ಬೇಕಾಗತ್ತೆ, ಮತ್ತು ಅವರು ಪ್ಲ್ಯಾನಿಂಗಲ್ಲಿ ವಾಸ್ತು ಅವ್ರನ್ನ ಹೇಗೆ ಅವರು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ? ಮೇಡಮ್, ಫಸ್ಟ್ ಆಫ್ ಆಲ್ ಏನಂದರೆ, ನಾನು ಆಗಲೇ ಹೇಳಿದಾಗೆ ಅವ್ರ ಮನೇನ ಫಸ್ಟು ಸರಿಪಡಿಸ್ಕೊಬೇಕು. ಅದಾದಮೇಲೆ ಸೈಟ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ತೋರಿಸ್ಕೊಬೇಕಾಗುತ್ತೆ. ಈಗ ನೀವು ಸೈಟ್ ತೊಗೊಂಡ್ಬಿಡ್ತೀರಾ, ಉತ್ತರ ಎತ್ತರ ಇರ್ತದೆ, ನಮ್ಮನ್ನು ಕರೆಸಿದ್ರೆ ನಾವು ಬಂದುಬಿಟ್ಟಿರ್ತೀರಿ, ಹ್ಞೂ ಅನ್ನೋಂಗಿಲ್ಲ, ಧರ್ಮ ಸಂಕಟ ಆಗಿಬಿಡುತ್ತೆ. ಮತ್ತು ಇನ್ನೊಂದೇನೆಂದರೆ, ಕೆಲವೊಂದು ರೋಡ್ ಕೂತು ರಾಂಗ್ ಇರುತ್ತೆ, ಪಕ್ಕದಲ್ಲಿ ಸ್ಮಶಾನ ಇರುತ್ತೆ, ಹೈ ಟೆನ್ಷನ್ ವೈರ್ ಇರುತ್ತೆ. ನಾವು ಅದನ್ನು ನಾನಾ ವಿಧದಲ್ಲಿ ನೋಡ್ತೀರಿ. ಮನೆ ನೀವು ತೊಗೊಂಡಿದ್ದಾದಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ. ಮಣ್ಣು ಯಾವ ರೀತಿ ಇದೆ, ಭೂಮಿಯಲ್ಲಿ ಆ ಸೈಟಲ್ಲಿ ಎಲ್ಲಾದರೂ ಉತ್ತ ಇದೆಯಾ, ಮತ್ತು ಆ ಮಣ್ಣು ಯಾವ ಕಲರ್ ಇದೆ, ದೂರದಲ್ಲಿ ಸ್ಮಶಾನ ಇದೆಯಾ, ಕೆರೆ ಯಾವ ಕಡೆ ಇದೆ, ನದಿ ಯಾವ ಕಡೆ ಇದೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಫಸ್ಟು ಸೈಟ್ನ ಸೆಲೆಕ್ಟ್ ಮಾಡಬೇಕು. ಇದಾದಮೇಲೆ ನಿಮಗೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫೈನಾನ್ಷಿಯಲಿ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ರೆಡಿ ಇಟ್ಕೊಂಡಿರಬೇಕು. ಇಲ್ಲಿ ಅಮೌಂಟ್ ಆಗಿಲ್ಲ ಅಂದರೆ ಇನ್ನೆಲ್ಲಿಂದ ಅಮೌಂಟ್ ನಾವು ರೆಡಿ ಮಾಡ್ಕೊಬೇಕು, ಎಲ್ಲಿ ಹೊಂದಿಸ್ಕೊಬೇಕು ಅನ್ನೋದನ್ನು ನೆಕ್ಸ್ಟ್ ಅದನ್ನು ರೆಡಿ ಮಾಡ್ಕೊಬೇಕು. ಮತ್ತು ಈಗ ನಾನು ಯಾರಿಗೋ ಅಮೌಂಟ್ ಕೊಟ್ಟಿದ್ದೀನಿ, ಅವ್ರು ಕೊಡ್ತಾರೆ ಅಲ್ಲ, ಫಸ್ಟ್ ನಮ್ಮ ಅಕೌಂಟ್ಗೆ ಬರಬೇಕದು. ಬಂದ ಮೇಲೇ ಅದು ನಂದು ಅಂತ ಲೆಕ್ಕ. ಈಗ ನಾನು ಬರ್ತಾಯಿದ್ದೀನಿ, ಇನ್ನು ಜಾಬಲ್ಲಿದೆ, ನಿಮ್ಮ ಮನೇಲಿ ಬಂದು ಕಾಫಿ ಕುಡಿತಾ ಇರ್ತೀನಿ, ನಿಮ್ಮ ಮನೆ ದೋಷ ಇತ್ತು ಅಂದರೆ ಇದು ಕೊಡ್ಸಲ್ಲ, ನನ್ನ ಕೈಯಲ್ಲೇ ಕೊಡ್ಸಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ಅಕೌಂಟ್ಗೆ ಪೂರ್ತಿ ಫೈನಾನ್ಷಿಯಲ್ ಬಂದ ಮೇಲೆ ಕೆಲಸ ಹಿಡಿಯೋದು ಉತ್ತಮ. ಇದಾದಮೇಲೆ ನೆಕ್ಸ್ಟು ಒಳ್ಳೆ ಆರ್ಕಿಟೆಕ್ಟು, ಇಂಜಿನಿಯರ್ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಸಿದ್ದಾದಮೇಲೆ ಇಮ್ಮಿಡಿಯೇಟ್ಲಿ ವಾಸ್ತವ್ರ ಹತ್ರ ಹೋಗಬೇಕು. ಆವಾಗ ನಾವೇನು ಮಾಡ್ತೀರಿ, ಅದನ್ನು ಪ್ಲ್ಯಾನ್ ವೆರಿಫಿಕೇಷನ್ ಅಂತ ಮಾಡಿಕೊಡ್ತೀರಿ. ತುಂಬ ಕೆಲಸ ಇರುತ್ತೆ ಅದರಲ್ಲಿ, ಚೇಂಜ್ ಮಾಡಬೇಕು, ಇಂಜಿನಿಯರ್ ಒಪ್ಪಲ್ಲ, ನಾವು ಬಿಡಲ್ಲ. ಕೆಲವೊಂದು ಹತ್ರ ಇಂಜಿನಿಯರ್ 2-3 ಚೇಂಜ್ ಆಗ್ತಾ ಇರ್ತಾರೆ. ಏನಕ್ಕೆ ಅಂದರೆ ಅವ್ರು ನೋಡೋಕೆ ಚೆನ್ನಾಗಿರಲ್ಲ, ಜಾಗ ವೇಸ್ಟ್ ಆಗುತ್ತೆ ಅಂತ ಅವ್ರು ನೋಡ್ತಾ ಇರ್ತಾರೆ. ಪಾಪ ಕ್ಲೈಂಟು ವಾಸ್ತುಕ್ಕೆ ಬೇಕು ಅಂತ ನಮ್ಮ ಕಡೆ ಸಪೋರ್ಟ್ ಮಾಡಿ ಇಂಜಿನಿಯರು ಸುಮಾರು ಚೇಂಜ್ ಆಗ್ತಾರೆ. ಅದನ್ನು ಆದಮೇಲೆ ನೀವು ಕೆಲಸನ ಸ್ಟಾರ್ಟ್ ಮಾಡಬೇಕು. ಕೆಲಸ ಶುರು ಆದಮೇಲೆ ಯಾವ್ಯಾವ ಹಂತದಲ್ಲಿ ಅಂದರೆ ವಾಸ್ತು ಕನ್ಸಲ್ಟೆಂಟ್ನ ಕರ್ಸ್ಕೋಬೇಕಾಗುತ್ತೆ ಸರ್ ಅವರು? ಮೇಡಮ್, ನಾವು ಏನು ಹೇಳ್ತೀವಿ, ನಾವು ಏನೇ ಪ್ಲ್ಯಾನ್ ಅಪ್ರೂವಲ್ ಮಾಡಿದ್ರು ಅದರಲ್ಲಿ ಎಲ್ಲಾದರೂ ಒಂದು ಹತ್ರ ಕುತ್ತುಗಳು ಇಟ್ಬಿಡ್ತಾರೆ. ನಾವೇನು ಹೇಳ್ತೀರಿ ಅಂದರೆ, ಫಸ್ಟು ಪಿಂತ್ ಲೆವೆಲ್ ಆದಮೇಲೆ ಮೊದಲನೇ ಕೋರ್ಸ್ ಹಾಕ್ತಾರಲ್ವ, ಅಂದರೆ ಪೂರ್ತಿ ಹಾಕಿರ್ಬೇಕು. ಅವ್ರು ಏನು ಮಾಡ್ತಾರೆ, ನೈಋತ್ಯ ಮೂಲೆಯಲ್ಲಿ ಕಟ್ಕೊಂಡು ಹೈಟ್ ಮಾಡ್ತಾ ಹೋಗ್ತಾರೆ. ಹಂಗಲ್ಲ, ಆವಾಗ ನಿಮ್ಗೆ ಏನಾಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಒಂದು ಕೋರ್ಸು ಪೂರ್ತಿ ಕಟ್ಟಿ ನೈಋತ್ಯ ಮೂಲೆಯಲ್ಲಿ ಬೇಕಾದ್ರೆ ಹೈಟ್ ಮಾಡ್ಬೋದು. ಆ ಒಂದು ಕೋರ್ಸ್ ಕಟ್ಟಿದಾಗ ನಾವು ಬಂದು ಅದನ್ನು ಚೆಕ್ ಮಾಡ್ತೀರಿ. ಎಲ್ಲೆಲ್ಲಿ ಕುತ್ತುಗಳಿಟ್ಟಿದ್ದಾರೆ, ಡೋರ್ಗಳಿಗೆ ಎಲ್ಲ ಕುತ್ತಿಡ್ತಾರೆ, ಅದನ್ನು ಸರಿಪಡಿಸ್ಬಿಟ್ಟು ಹೋಗ್ತೀರಿ. ಅದಾದಮೇಲೆ ಅದೇ ಫ್ಲೋರಲ್ಲೇ ವಿಂಡೋ ಲೆವೆಲ್ಗೆ ಬರಬೇಕು. ವಿಂಡೋ ಲೆವೆಲ್ಗೆ ಪೂರ್ತಿ ಮನೆ ಬಂದಿರಬೇಕು. ಆವಾಗೂ ಮತ್ತೆ ಕುತ್ತುಗಳನ್ನಿಡ್ತಾರೆ, ಅದನ್ನು ಸರಿಪಡಿಸ್ತೀರಿ. ಮೂರನೇದು ಸೆಂಟ್ರಿಂಗ್ ಹೊಡಿತಾ ಇರಬೇಕು ಮೋಲ್ಡ್ಗೆ. ಅಂದರೆ ಸೆಂಟ್ರಿಂಗ್ ಹೊಡೆದು ಅರ್ಧ ಕಂಬಿ ಕಟ್ಟಿರಬೇಕು, ಅವಾಗ ಕರೆಸ್ಕೊಬೇಕು. ಏನಕ್ಕೆ ಅಂದರೆ ಅವಾಗ ನಮಗೆ ಬೇಡದಿದ್ದ ಕಡೆ ಎಲ್ಲ ಆಚೆ ತಳ್ಳಿಬಿಡ್ತಾರೆ ಮೋಲ್ಡು. ಈಗ ಇನ್ನು ದಕ್ಷಿಣಕ್ಕೆ ಬೇಕಾಗಲ್ಲ, ಅಲ್ಲಿ 3 ಅಡಿ ಆಚೆ ತಳ್ತಾರೆ, ದಕ್ಷಿಣಕ್ಕೆ ಬೇಕಾಗಲ್ಲ, ಅಲ್ಲೂ ತಳ್ತಾರೆ. ಅವಾಗ ಏನಂದರೆ ಅವ್ರ ಮೆಜರ್ಮೆಂಟ್ ಜಾಸ್ತಿ ಆಗಬೇಕು, ಅವ್ರು ಟೇಪ್ ಹಿಡಿದ್ರೆ ಚದರಡಿ ಜಾಸ್ತಿ ಆಗಬೇಕು. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ತಪ್ಪಿಸ್ತೀರಿ. ಈ ಒಂದು ಫ್ಲೋರ್ಗೆ 3 ಸರಿ ಕರ್ಸ್ಕೊಬೇಕಾಗತ್ತೆ. ಇಲ್ಲ ಸರ್, ನನಗೆ ಕನ್ಸ್ಟ್ರಕ್ಷನಲ್ಲಿ ಐಡಿಯಾ ಇದೆ, ನೀವು ಪ್ಲ್ಯಾನು ಏನು ಕೊಟ್ಟಿದ್ರೆ ಅದೇ ನೋಡ್ಕೊತೀರಿ ಅಂದರೆ ವಿಸಿಟಿಂಗ್ ಏನು ಬೇಕಾಗಲ್ಲ. ನಿಮಗೆ ಬಿಲ್ಡಿಂಗಲ್ಲಿ ಜ್ಞಾನ ಇದ್ದರೆ ನೀವೇ ಮಾಡ್ಕೊಬೋದು. ತುಂಬ ಜನ ನಮ್ಮ ವೀಕ್ಷಕರು ಹೇಗೆ ಅಂದರೆ 30x35 ಅಷ್ಟೇ ಹಾಕಿರ್ತಾರೆ. ಅವರ ಸೈಟ್ ಹಳತ್ತೇನೋ ಅಥವಾ ಅವ್ರಿಗೆ ಬಂದಿರೋಂಥ ಆಯಾನೋ ಏನೋ ಅಷ್ಟೇ ಹಾಕಿರ್ತಾರೆ. ಇನ್ನೊಂದಷ್ಟು ಜನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಸರ್ 30x35 ವೆಸ್ಟ್ ಫೇಸಿಂಗ್ ಒಂದು ಪ್ಲ್ಯಾನ್ ತೋರಿಸ್ಬೋದಾ, ಅಥವಾ 30x20 ಒಂದು ಪೂರ್ವದ ಮನೆ ಪ್ಲ್ಯಾನ್ ತೋರಿಸ್ಬೋದಾ ಅಂತ ಕೇಳ್ತಾರೆ. ಅಂಥವ್ರಿಗೆಲ್ಲ ಇವತ್ತು ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀವಿ. ಸರ್ ಬರೀ ವಾಸ್ತು ನೋಡೋದಷ್ಟೇ, ಯಾವುದೇ ರೀತಿಯ ಪ್ಲ್ಯಾನ್ ಮಾಡೋದಿಲ್ಲ. ಪ್ಲ್ಯಾನ್ ಮಾಡೋ ಅಂಥವ್ರು ಆರ್ಕಿಟೆಕ್ಟ್, ಇಂಜಿನಿಯರ್ಗಳಾಗಿರ್ತಾರೆ. ನೀವು ಅವ್ರ ಹತ್ರ ಪ್ಲ್ಯಾನ್ ಮಾಡಿಸಿ ನಂತರ ಸರ್ ಹತ್ರ ವಾಸ್ತು ಪ್ಲ್ಯಾನ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೋದು. ಅದರಲ್ಲಿರೋವಂಥ ಚೇಂಜಸ್ ಏನೇನು ಮಾಡಬೇಕು ಅಂತ ಸರು ಆನ್ಲೈನ್ ವೆರಿಫಿಕೇಷನ್ನ ನಿಮಗೆ ಕೊಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ಹೇಳ್ತಾ ನಮ್ಮ ಚರ್ಚೆಗೆ ಒಂದು ಪುಟ್ಟ ವಿರಾಮ. ಇದು ವಿಡಿಯೋ ಚೆನ್ನಾಗಿ ಹೋಯಿತು ಅಂದರೆ ಇದೇ ರೀತಿಯ ಚರ್ಚೆಗಳು ಮುಂದಿನ ದಿನದಲ್ಲಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮಗೂ ಅಷ್ಟೇ, ಯಾವ ರೀತಿ ಚರ್ಚೆಗಳು ಬೇಕು, ಯಾವ ರೀತಿ ವಿಷಯಗಳು ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಒಂದು ಒಳ್ಳೆ ವಿಡಿಯೋ ಮಾಡಿ ನಿಮಗೆ ಪ್ರಸಾರ ಮಾಡೋಂಥ ಪ್ರಯತ್ನ ಮಾಡ್ತೀರಿ. ನಮಸ್ಕಾರ.